ವೀಕ್ಷಕರೇ ಯಾವ್ದಾದ್ರು ಕೆಲಸವನ್ನ ಮಾಡ್ಬೇಕಾದ್ರೆ ತುಂಬಾನೇ ಎಚ್ಚರಿಕೆಯಿಂದ ಹೆಜ್ಜೆ ಹಾಕ್ಬೇಕು. ಆತರ ಪಟ್ಟು ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಅವು ನಮ್ಗೆ ದೊಡ್ಡ ಸಮಸ್ಯೆಗಳಾಗಿ ಬದಲಾಗಬಹುದು. ಈಗ ಅಮೆರಿಕದ ಪರಿಸ್ಥಿತಿ ಕೂಡ ಹಾಗೆ ಇದೆ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ಗೆ ಒಂದರ ನಂತರ ಮತ್ತೊಂದು ಬ್ಯಾಡ್ ನ್ಯೂಸ್ ಕೇಳಿ ಬರ್ತಾ ಇದೆ. 24 ಗಂಟೆ ಕೂಡ ಪೂರ್ತಿ ಆಗಿಲ್ಲ, ಟ್ರಂಪ್ ಟಾರಿಫ್ ಹಾಕಿದಾಗಿಂದಲೂ ಅವ್ರಿಗೆ ಬರೀ ಬ್ಯಾಡ್ ನ್ಯೂಸ್ ಕೇಳಿ ಬರ್ತಾ ಇದೆ. ಆ ಬ್ಯಾಡ್ ನ್ಯೂಸ್ ಬಗ್ಗೆ ಅವ್ರು ಕನ್ಸಲು ಯೋಚಿಸಿರೋದಿಲ್ಲ ಅನ್ಸುತ್ತೆ. ಅಮೆರಿಕ ಭಾರತದ ಜೊತೆಗೆ ಇಡೀ ಪ್ರಪಂಚ ದೇಶಗಳ ಮೇಲೆ ಟಾರಿಫ್ ಅನ್ನ ವಿಧಿಸಿದೆ. ಅದರಿಂದ ಅಮೆರಿಕಾಗೆ ಲಾಭ ಆಗುತ್ತೆ ಅಂತ ಯೋಚಿಸಿದ್ರು. ಆದ್ರೆ ಅವರು ಹೇಗೆ ಯೋಚನೆ ಮಾಡಿದ್ರು ಅದಕ್ಕೆ ಪೂರ್ತಿಯಾಗಿ ವಿರುದ್ಧವಾಗಿ ನಡೀತಾ ಇದೆ. ಪ್ರಪಂಚದ ಎಲ್ಲಾ ದೇಶಗಳು ಒಟ್ಟಿಗೆ ಸೇರ್ಕೊಂಡು ಅಮೆರಿಕದ ಟಾರಿಫ್ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ. ಅಷ್ಟೇ ಅಲ್ಲ, ಟಾರಿಫ್ ಹಾಕಿದ 24 ಗಂಟೆ ಒಳಗಡೆ ಅಮೆರಿಕ ಮಾರ್ಕೆಟ್ಗೆ $2.4 ಟ್ರಿಲಿಯನ್ ನಷ್ಟವಾಗಿದೆ. ನಿಜವಾಗ್ಲೂ ಇದು ಅಮೆರಿಕದ ಸ್ಟಾಕ್ ಮಾರ್ಕೆಟ್ಗೆ ದೊಡ್ಡ ಪೆಟ್ಟೆ ಬಿದ್ದಿದೆ. ಯಾಕಂದ್ರೆ ಕೋವಿಡ್-19 ಸಮಯಕ್ಕೆ ಹೋಲಿಸಿದ್ರೆ ಅಮೆರಿಕದ ಈಗಿನ ಮಾರ್ಕೆಟ್ ಹೆಚ್ಚು ಕ್ರಾಶ್ ಆಗಿದೆ. ಇದರ ಪೂರ್ತಿ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಭಾರತ ಅಮೆರಿಕದ ಟಾರಿಫ್ಗೆ ಹೇಗೆ ಕೌಂಟರ್ ಅನ್ನ ಮಾಡುತ್ತೆ ಅನ್ನೋದರ ಬಗ್ಗೆ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೂ ಜೈ ಹಿಂದ್ ಅಂತ ಕಾಮೆಂಟ್ ಮಾಡಿ. ಟ್ರಂಪ್ ವಿಧಿಸಿದ ಟಾರಿಫ್ ಇಂದ ಪ್ರಪಂಚ ದೇಶಗಳೆಲ್ಲ ಒಟ್ಟಾಗಿ ಅಮೆರಿಕದ ಮೇಲೆ ತಿರುಗಿ ಬೀಳ್ತಿದ್ದಾರೆ. ಆದ್ರೆ ಇಲ್ಲಿಗೆ ಕತೆ ಮುಗಿಲಿಲ್ಲ, ಬದಲಿಗೆ ಇಲ್ಲಿಂದಾನೇ ಹೊಸ ಅಧ್ಯಾಯ ಶುರುವಾಗಲಿದೆ. ಯಾಕಂದ್ರೆ ಜಗತ್ತಿನ ಬೇರೆ ಬೇರೆ ದೇಶಗಳ ಮೇಲೆ ಅಮೆರಿಕ ಟಾರಿಫ್ ಅನ್ನ ವಿಧಿಸ್ತಾ ಇದೆ. ಇದರಿಂದ ಕೇವಲ ಟಾರಿಫ್ ಬಿದ್ದ ದೇಶಗಳಿಗೆ ತೊಂದರೆ ಆಗಿದ್ರೆ ನಾವು ಅಷ್ಟೊಂದು ಆಶ್ಚರ್ಯ ಪಡಬೇಕಾಗಿರ್ಲಿಲ್ಲ. ಆದ್ರೆ ಟಾರಿಫ್ ವಿಧಿಸಿದ ಅಮೆರಿಕಾಗೆನೆ ದೊಡ್ಡ ಮಟ್ಟದ ಪೆಟ್ಟು ಬಿದ್ದಿದೆ. ಇದರಿಂದ ಅಮೆರಿಕದ ಪ್ರಜೆಗಳಿಗೆ ತುಂಬಾನೇ ತೊಂದರೆಗಳು ಬರ್ತಾ ಇವೆ. ಟಾರಿಫ್ ನಿಂದ ಅಮೆರಿಕದ ಪ್ರಜೆಗಳಿಗೆ ಎಷ್ಟೊಂದು ತೊಂದರೆ ಆಗ್ತಾ ಇದೆ ಅಂದ್ರೆ ಈಗ ಅವರೇ ಅಮೆರಿಕದ ಅಧ್ಯಕ್ಷನ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ. ಹೊಸದಾಗಿ ಬಂದ ಸರ್ವೆ ರಿಪೋರ್ಟ್ ಟ್ರಂಪ್ ಹಾಗೂ ಅಡ್ಮಿನಿಸ್ಟ್ರೇಟರ್ ನ ನಿದ್ದೆಗೆಡಿಸಿದೆ. ರಿಪೋರ್ಟ್ ನಲ್ಲಿ ಹೇಳಿರೋ ಪ್ರಕಾರ ಅಮೆರಿಕದ ತುಂಬಾ ಪ್ರಜೆಗಳು ಈ ಟಾರಿಫ್ ಅನ್ನೋದು ಟ್ರಂಪ್ ಅವರ ಕೆಟ್ಟು ನಿರ್ಧಾರ ಅಂತ ಹೇಳ್ತಿದ್ದಾರೆ. ಇದರಿಂದ ಪೂರ್ತಿ ಲಾಭ ಕೇವಲ ಟ್ರಂಪ್ಗೆ ಸಿಗುತ್ತೆ. ಈ ಟಾರಿಫ್ ಇಂದ ಟ್ರಂಪ್ಗೆ ದೊಡ್ಡ ಮಟ್ಟದಲ್ಲಿ ಪಾಪ್ಯುಲಾರಿಟಿ ಬರ್ತಿದೆ. ಒಂದು ರಿಪೋರ್ಟ್ ಪ್ರಕಾರ ಅಮೆರಿಕದ 60% ಅಷ್ಟು ಪ್ರಜೆಗಳ ಅಭಿಪ್ರಾಯ ಬಂದು ಈ ಟಾರಿಫ್ ಇಂದ ಅಮೆರಿಕನ್ ಮಾರುಕಟ್ಟೆಯಲ್ಲಿ ವಸ್ತುಗಳ ಬೆಲೆ ವಿಪರೀತವಾಗಿ ಹೆಚ್ಚಾಗುತ್ತೆ. ಇದರಿಂದ ಅಮೆರಿಕದ ಅರ್ಥವ್ಯವಸ್ಥೆಗೆ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳುತ್ತೆ. ಅಂದ್ರೆ ಟ್ರಂಪ್ ಮೇಲೆ ಎರಡು ಕಡೆಯಿಂದ ವಿರೋಧಗಳು ಬರ್ತಾ ಇವೆ. ಒಂದು ಕಡೆ ಪ್ರಪಂಚ ದೇಶಗಳು ಇವರ ವಿರುದ್ಧವಾಗಿ ನಿಂತಿದ್ರೆ, ಮತ್ತೊಂದು ಕಡೆ ಅವರ ದೇಶದ ಪ್ರಜೆಗಳೇ ಟ್ರಂಪ್ ಅವರ ನಿರ್ಧಾರಗಳಿಂದ ಕೋಪಗೊಂಡಿದ್ದಾರೆ. ಇಲ್ಲಿ ಆಶ್ಚರ್ಯ ಏನಂದ್ರೆ ಮೊದಲು ಟ್ರಂಪ್ಗೆ ಸಪೋರ್ಟ್ ಮಾಡ್ತಿರೋರು ಕೂಡ ಈಗ ಅವರ ವಿರುದ್ಧವಾಗಿ ನಿಂತಿದ್ದಾರೆ. ಅಂದ್ರೆ ಮೊದಲು ಟ್ರಂಪ್ ತೆಗೆದುಕೊಂಡ ಪ್ರತಿಯೊಂದು ನಿರ್ಧಾರಗಳಿಗೆ ಅವರು ಸಪೋರ್ಟ್ ಮಾಡ್ತಾ ಇದ್ರು, ಆದ್ರೆ ಈಗ ಅವರನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ವೈಟ್ ಹೌಸ್ ಇಂದ ಹೊರಗಡೆ ಬಂದ ಒಂದು ನ್ಯೂಸ್ ಪ್ರಕಾರ ಟಾರಿಫ್ ಅನ್ನು ಅನೌನ್ಸ್ ಮಾಡೋದಕ್ಕೂ ಮೊದಲು ಅಂದ್ರೆ ಕೊನೆಯ ಕ್ಷಣದಲ್ಲಿ ಟ್ರಂಪ್ ಅವರು ಹಾಗೂ ಅವರ ಟೀಮ್ ಡಾಕ್ಯುಮೆಂಟ್ಸ್ ಗಳಲ್ಲಿ ತುಂಬಾನೇ ಬದಲಾವಣೆಗಳನ್ನ ಮಾಡಿದಾರಂತೆ. ಉದಾಹರಣೆಗೆ ಮೊದಲು ಭಾರತದ ಮೇಲೆ 27% ಟ್ಯಾಕ್ಸ್ ಅನ್ನ ವಿಧಿಸೋದಾಗಿ ಟ್ರಂಪ್ ಅವರು ನಿರ್ಧಾರ ಮಾಡಿದ್ರು. ಆದ್ರೆ ಅನೌನ್ಸ್ಮೆಂಟ್ ಮಾಡಿದಾಗ ಅದು 26% ಗೆ ಇಳಿಕೆ ಆಗಿದೆ. 1% ಅಷ್ಟೇ ಅಲ್ವಾ ಅಂತ ನಿಮ್ಗೆ ಅನಿಸಬಹುದು. ಆದ್ರೆ $1 ಬಿಲಿಯನ್ ವಿಷಯಕ್ಕೆ ಬಂದಾಗ ಅಂದ್ರೆ $1 ಬಿಲಿಯನ್ ವ್ಯಾಪಾರ ಮಾಡುವಾಗ 1% ಅನ್ನೋದು ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರುತ್ತೆ. ಭಾರತ ಹಾಗೂ ಅಮೆರಿಕದ ಮಧ್ಯೆ 120 ಬಿಲಿಯನ್ ಗಿಂತ ಹೆಚ್ಚು ವ್ಯಾಪಾರ ಆಗುತ್ತೆ. ಅಂದ್ರೆ $1.2 ಬಿಲಿಯನ್ ನ ಡಿಫರೆನ್ಸ್ ಅನ್ನೋದು ಬರುತ್ತೆ. ಅದಕ್ಕೆ ಹೇಳಿದ್ದು 1% ಅಂತ ನೆಗ್ಲೆಕ್ಟ್ ಮಾಡಬಾರದು. ಈ ರೀತಿ ಕೇವಲ ಭಾರತದ ಜೊತೆಗೆ ಮಾತ್ರ ಮಾಡಿಲ್ಲ, ಬದಲಿಗೆ ಟ್ರಂಪ್ ಇನ್ನಿತರೆ ದೇಶಗಳ ಟಾರಿಫ್ ಅಲ್ಲಿ ಕೂಡ ಕೊನೆಯ ಕ್ಷಣದಲ್ಲಿ ತುಂಬಾನೇ ಬದಲಾವಣೆಗಳನ್ನ ಮಾಡಿದ್ದಾನೆ. ಕೆಲವು ದೇಶಗಳ ಮೇಲೆ 0.5% ಕಡಿಮೆ ಮಾಡಿದ್ರೆ, ಇನ್ನು ಕೆಲವು ದೇಶಗಳ ಮೇಲೆ 1% ಟಾರಿಫ್ ಅನ್ನ ಕಡಿಮೆ ಮಾಡಲಾಗಿದೆ. ಅಂದ್ರೆ ಎಲ್ಲ ಅರ್ಜೆಂಟ್ ನಲ್ಲಿ ಕನ್ಫ್ಯೂಸ್ ನಲ್ಲಿ ಈ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ ಅಂತ ಎಲ್ಲರಿಗೂ ಅರ್ಥ ಆಗ್ತಿದೆ. ಅಮೆರಿಕದ ಮೀಡಿಯಾ ಏನ್ ಹೇಳ್ತಿದೆ ಅಂದ್ರೆ ಟ್ರಂಪ್ ಹಾಗೂ ಅವರ ಟೀಮ್ ಬಳಿ ಸರಿಯಾದ ಪ್ಲಾನಿಂಗ್ ಇರ್ಲಿಲ್ಲ, ಅರ್ಜೆಂಟ್ ಅಲ್ಲಿ ತನ್ನ ಪವರ್ ಅನ್ನು ತೋರಿಸಲು ಈ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರಂತೆ. ಆದ್ರೆ ಈಗ ಅದೇ ನಿರ್ಧಾರಗಳು ಅವರ ವಿರುದ್ಧವೇ ಕೆಲಸ ಮಾಡ್ತಿವೆ. ಕೆಲವು ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ ಈ ಟಾರಿಫ್ ಇದೇ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋದ್ರೆ ಅಮೆರಿಕಾದಲ್ಲಿ ಎಂತಹ ಆರ್ಥಿಕ ಸಮಸ್ಯೆ ಬರುತ್ತಂದ್ರೆ ಅದರಿಂದ ಹೊರಗಡೆ ಬರೋದಕ್ಕೆ ತುಂಬಾ ವರ್ಷಗಳ ಸಮಯ ಬೇಕಾಗುತ್ತೆ. ಈ ರೀತಿ ಹೇಳೋದಕ್ಕೆ ಕಾರಣವೇನಂದ್ರೆ ಭಾರತ ಈಗ ಸ್ವಲ್ಪ ಸೈಲೆಂಟ್ ಆಗಿ ಕೂತ್ಕೊಂಡಿದೆ. ಅರ್ಜೆಂಟ್ ಅಲ್ಲಿ ನಿರ್ಧಾರಗಳನ್ನ ತಗೊಳ್ಳೋ ಬದಲಿಗೆ ಒಂದು ಪೂರ್ತಿ ಕಂಟ್ರೋಲ್ ರೂಮ್ ಅನ್ನ ಎಸ್ಟಾಬ್ಲಿಷ್ ಮಾಡಿದೆ. ಅದರಲ್ಲಿ ಏನನ್ನ ರಿಸರ್ಚ್ ಮಾಡ್ತಾರೆ ಅಂದ್ರೆ ಅಷ್ಟಕ್ಕೂ ಅಮೆರಿಕದ ಯಾವ ವಸ್ತುವಿನ ಮೇಲೆ ಭಾರತ ಎಷ್ಟು ಪರ್ಸೆಂಟೇಜ್ ನಷ್ಟು ಇಂಪೋರ್ಟ್ ಡ್ಯೂಟಿಯನ್ನ ಹಾಕ್ತಾ ಇದೆ ಹಾಗೂ ಭಾರತ ಇದ್ರ ಬಗ್ಗೆ ಏನಾದ್ರೂ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರೆ ಪೂರ್ತಿಯಾಗಿ ಯೋಚನೆ ಮಾಡಿ ನಿಧಾನವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಆದ್ರೆ ಚೀನಾ ಮಾತ್ರ ಇದ್ರ ಬಗ್ಗೆ ಮೊದಲೇ ಪ್ಲಾನಿಂಗ್ ಮಾಡ್ಕೊಂಡು ಇಟ್ಕೊಂಡಿತ್ತು. ಅಮೆರಿಕ ಅವರ ಮೇಲೆ ರೆಸಿಪ್ರೋಕಲ್ ಟಾರಿಫ್ ಅನ್ನ ವಿಧಿಸಿದ ತಕ್ಷಣ ಅಂದ್ರೆ ಟಾರಿಫ್ ವಿಧಿಸಿದ ಮರುದಿನವೇ ಈ ನ್ಯೂಸ್ ಅನ್ನೋದು ಅವರು ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಚೀನಾ ಎಲ್ಲಾ ಅಮೆರಿಕದ ವಸ್ತುಗಳ ಮೇಲೆ ರಿವರ್ಸ್ 34% ಟಾರಿಫ್ ಅನ್ನ ವಿಧಿಸಿದೆ. ಅಮೆರಿಕದ ಕೆಲವು ಆರ್ಗನೈಸ್ ಗಳನ್ನ ಕೂಡ ಬ್ಲಾಕ್ ಮಾಡಲಾಗಿದೆ. ಚೀನಾದ ಈ ಕೌಂಟರ್ ಅನ್ನು ನೋಡಿ ಅಮೆರಿಕ ಶಾಕ್ ಆಗಿದೆ. ಇದರಿಂದ ಅಮೆರಿಕದ ಸ್ಟಾಕ್ ಮಾರ್ಕೆಟ್ ವೇಗವಾಗಿ ಪತನವಾಗ್ತಿದೆ. ಅದು ಕೂಡ ಕೋವಿಡ್ ಸಮಯದಲ್ಲಿ ಎಷ್ಟು
ಪತನವಾಗಿತ್ತೋ ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಈಗ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗ್ತಿದೆ. ಇದರಿಂದ ಅಮೆರಿಕಾದಲ್ಲಿ ರೆಸಿಷನ್ ಬರುವ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಕಳೆದ 5 ವರ್ಷಗಳ ಹಿಂದೆ ಅಮೆರಿಕದ ಸ್ಟಾಕ್ ಮಾರ್ಕೆಟ್ ಎಲ್ಲಿತ್ತೋ ಈಗ ಅದಕ್ಕಿಂತ ಕೆಳಗಡೆ ಬಿದ್ದಿದೆ. ಮೊದಲಲ್ಲಿ ಇದು $2.4 ಟ್ರಿಲಿಯನ್ ನಷ್ಟು ಸ್ಟಾಕ್ ಮಾರ್ಕೆಟ್ ನಷ್ಟವಾಗಿದೆ ಅಂತ ನ್ಯೂಸ್ ಬಂತು. ಆದ್ರೆ ಈಗ ಕೆಲವು ಸ್ಟಾಕ್ ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಇದು ಕೇವಲ 2-3 ಟ್ರಿಲಿಯನ್ ಅಲ್ಲ, ಬರೋಬ್ಬರಿ $5 ಟ್ರಿಲಿಯನ್ ಅಷ್ಟು ದೊಡ್ಡ ಮಟ್ಟದ ನಷ್ಟ ಅನ್ನೋದು ಅಮೆರಿಕದ ಸ್ಟಾಕ್ ಮಾರ್ಕೆಟ್ಗೆ ಆಗಲಿದೆ. ಇದಕ್ಕೆಲ್ಲ ಕಾರಣ ಅಮೆರಿಕ ವಿಧಿಸಿದ ಟಾರಿಫ್. ಅಮೆರಿಕ ಟಾರಿಫ್ ಬಗ್ಗೆ ಹೇಳಿದ ತಕ್ಷಣ ಯಾರೆಲ್ಲ ವಿದೇಶಿಯರು ಅಮೆರಿಕದ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೋ ಅವರೆಲ್ಲ ತುಂಬಾನೇ ವೇಗವಾಗಿ ಅವರ ಹಣವನ್ನ ವಾಪಸ್ ತೆಗೆದುಕೊಳ್ತಿದ್ದಾರೆ. ಅಮೆರಿಕನ್ ಸ್ಟಾಕ್ ಮಾರ್ಕೆಟ್ ನಲ್ಲಿರೋ ಹಣವೆಲ್ಲ ಈಗ ಅಮೆರಿಕದಿಂದ ಹೊರಗಡೆ ಬರ್ತಾ ಇದೆ. ಯಾಕಂದ್ರೆ ಸ್ವತಃ ಅಮೆರಿಕದ ಜನರಿಗೆ ನಂಬಿಕೆ ಇಲ್ಲ ಅವರ ಸ್ಟಾಕ್ ಮಾರ್ಕೆಟ್ ಬೆಳೆಯುತ್ತೆ ಅಂತ. ಈ ಟಾರಿಫ್ ಇದೇ ರೀತಿಯಲ್ಲಿ ಮುಂದುವರೆದ್ರೆ ಇನ್ನು ಎಷ್ಟು ದಿನಗಳ ಕಾಲ ಈ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಇವರು ಟಾರಿಫ್ ಹಾಕಿದ ರೀತಿ ಯಾರಿಗೂ ಇಷ್ಟವಾಗಿಲ್ಲ. ಎಲ್ಲಾ ದೇಶಗಳು ಇವರ ವಿರುದ್ಧವಾಗಿ ಕೆಲಸ ಮಾಡ್ತಿವೆ. ನಿಧಾನವಾಗಿ ಎಲ್ಲಾ ದೇಶಗಳು ಅಮೆರಿಕದಿಂದ ಅವರ ಇನ್ವೆಸ್ಟ್ಮೆಂಟ್ ಅನ್ನ ನಿಧಾನವಾಗಿ ವಾಪಸ್ ತೆಗೆದುಕೊಳ್ತಿದ್ದಾರೆ. ಅದು ಚೀನಾ ಆಗಿರ್ಬೋದು, ಇಲ್ಲ ಭಾರತ ಆಗಿರ್ಬೋದು, ಇಲ್ಲ ಜಪಾನ್ ಆಗಿರ್ಬೋದು. ಇನ್ನು ಭಾರತದ ಬಗ್ಗೆ ಮಾತನಾಡಿದ್ರೆ ಇಲ್ಲೇ ಒಂದು ಟ್ವಿಸ್ಟ್ ಬರುತ್ತೆ. ಯಾಕಂದ್ರೆ ಭಾರತಕ್ಕೆ ಈ ಟಾರಿಫ್ ಹೆಸರಲ್ಲಿ ಅಮೆರಿಕ ಆಡ್ತಿರುವ ಡ್ರಾಮಾ ಒಂದು ಸಿಹಿ ಸುದ್ದಿಯನ್ನು ಕೂಡ ಕೊಡಬಹುದು. ಮೊದಲಿಗೆ ಟಾರಿಫ್ ಇಂದ 1% ಲಾಭ ಭಾರತಕ್ಕೆ ಆಗಿದೆ. ಇದರಿಂದ ನಮ್ಗೆ ಒಂದು ಅರ್ಥ ಆಗ್ತಿದೆ, ಟ್ರಂಪ್ ತನ್ನ ದೇಶಕ್ಕಾಗಿ ಮಾಡ್ತಾ ಇದ್ರು ಕೂಡ ಭಾರತದ ಜೊತೆಗಿನ ಸಂಬಂಧವನ್ನ ಕೆಡಿಸಿಕೊಳ್ಳಲು ಅವರಿಗೆ ಇಷ್ಟ ಇಲ್ಲ. ಮುಂದೆ ಬರುವ ದಿನಗಳಲ್ಲಿ ಭಾರತ ತನ್ನ ಡಿಪ್ಲೊಮೆಸಿ ಇದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಬಂದ್ರೆ ಆದಷ್ಟು ಬೇಗ ಈ ಟಾರಿಫ್ ಅನ್ನೋದು ಪೂರ್ತಿಯಾಗಿ ಮಾಫಿ ಆಗೋ ಸಾಧ್ಯತೆ ಕೂಡ ಇದೆ. ಇಲ್ಲ ಮತ್ತಷ್ಟು ಟ್ಯಾಕ್ಸ್ ನ ಪರ್ಸೆಂಟೇಜ್ ಅನ್ನ ಕಡಿಮೆ ಮಾಡಬಹುದು. ಇದೇ ಭಾರತದ ರಾಜಕೀಯ ತಂತ್ರ. ಚೀನಾ ರೀತಿಯಲ್ಲಿ ಅಮೆರಿಕಾಗೆ ಕೌಂಟರ್ ಅನ್ನ ಕೊಡ್ಲಿಲ್ಲ, ಬದಲಿಗೆ ಚೀನಾ ಕೊಟ್ಟ ರಿವರ್ಸ್ ಕೌಂಟರ್ಗೆ ಟ್ರಂಪ್ಗೆ ಮತ್ತಷ್ಟು ಕೋಪ ಬಂದಿದೆ. ಈಗ ಚೀನಾದ ಮೇಲೆ ಮತ್ತಷ್ಟು ಟಾರಿಫ್ ಅನ್ನು ವಿಧಿಸುವ ಸಾಧ್ಯತೆ ಕೂಡ ಇದೆ. ಆದ್ರೆ ಭಾರತ ಆಯ್ಕೆ ಮಾಡಿದ್ದು ಮಾತ್ರ ಡಿಪ್ಲೊಮೆಸಿ ಹಾಗೂ ಬುದ್ಧಿವಂತಿಕೆಯ ರಸ್ತೆ. ಮುಂದೆ ಬರುವ ದಿನಗಳಲ್ಲಿ ಇದರಿಂದ ಭಾರತಕ್ಕೆ ದೊಡ್ಡ ಮಟ್ಟದ ಲಾಭ ಆಗುವ ಸಾಧ್ಯತೆ ಇದೆ. ಸ್ವತಃ ಚೀನಾದ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಭಾರತ ತೆಗೆದುಕೊಂಡ ಈ ಬುದ್ಧಿವಂತಿಕೆಯ ನಿರ್ಧಾರಗಳು ದೇಶಕ್ಕೆ ತುಂಬಾನೇ ಸಹಾಯವನ್ನ ಮಾಡುತ್ತೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋದೆ, ಟ್ರಂಪ್ ಅವರು ತುಂಬಾನೇ ಅಗ್ರೆಸಿವ್ ಬಿಹೇವಿಯರ್ ಅನ್ನ ಹೊಂದಿರುವ ಲೀಡರ್ ಆಗಿದ್ದಾಗ ಡೈರೆಕ್ಟ್ ಆಗಿ ಅವನ ವಿರುದ್ಧ ಹೋಗೋದಕ್ಕಿಂತ ಸೈಲೆಂಟ್ ಆಗಿ ನಾವು ಮಾಡಬೇಕಾದ ಕೆಲಸವನ್ನ ನಾವು ಮಾಡಬೇಕು. ಅದಕ್ಕೆ ಭಾರತ ಸೈಲೆಂಟ್ ಆಗಿ ತನ್ನ ಕೆಲಸವನ್ನ ಮಾಡ್ತಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಟಾರಿಫ್ ಯುದ್ಧ ಎಲ್ಲಿವರೆಗೂ ಹೋಗಲಿದೆ? ತಪ್ಪದೆ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.